ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೇ ದೇವಸ್ಥಾನಗಳ ಮೆಟ್ಟಿಲು ಹತ್ತು ಇಳಿದರೂ, ಎಷ್ಟೇ ಕಠಿಣವಾದ ಪೂಜೆ ಪುನಸ್ಕಾರಗಳನ್ನು ಹೋಮಗಳನ್ನು ಮಾಡಿದರೂ ನಮ್ಮ ಹಣೆಬರಹ ಏಕೆ ಹೀಗಿದೆ? ನಮಗೆ ಏಕೆ ಭಗವಂತ ಇಷ್ಟೊಂದು ಕಷ್ಟ ಕೊಡುತ್ತಿದ್ದಾನೆ? ನಮ್ಮ ಕೂಗು ದೇವರಿಗೆ ಕೇಳಿಸಲಿಲ್ಲವೇ? ಆತ ಪ್ರತಿ ದಿನವೂ ದೇವರ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕುತ್ತಿರಬಹುದು. ಸ್ನೇಹಿತರೆ, ಇಂತಹ ಸಕಲ ಕಷ್ಟಗಳನ್ನು ತಲೆತಲಾಂತರಗಳಿಂದ ಕುಟುಂಬಕ್ಕೆ ಅಂಟಿಕೊಂಡಿರುವ ದರಿದ್ರವನ್ನು, ಜಾತಕ ದೋಷಗಳನ್ನು ಹಾಗೂ ಬೆನ್ನು ಬಿಡದ ಕಾಡುತ್ತಿರುವ ಬಡತನವನ್ನು ಬೇರು ಸಹಿತ ಕಿತ್ತು ಹಾಕುವ ಶಕ್ತಿಶಾಲಿ ಕಥೆಯನ್ನು ನಾವಿಂದು ತಿಳಿಯೋಣ. ನಮ್ಮ ಹಿಂದೂ ಸನಾತನ ಧರ್ಮದ ಪ್ರತಿ ಹಬ್ಬ ಮತ್ತು ಪೂಜೆಯ ಹಿಂದೆ ಒಂದು ದೈವಿಕ ರಹಸ್ಯ ಅಡಗಿರುತ್ತದೆ. ಋಷಿಮುನಿಗಳು ರೂಪಿಸಿದ ಆ ಆಚರಣೆಗಳು ಮನುಷ್ಯನ ಸಂಕಷ್ಟಗಳನ್ನು ದೂರ ಮಾಡಿ ಶುಭ ಫಲಗಳನ್ನು ನೀಡುವ ಉದ್ದೇಶವನ್ನೇ ಹೊಂದಿವೆ. ಅದೇ ರೀತಿ ನಮ್ಮ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಎಲ್ಲರೂ ಅತ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಿಸುವ ಒಂದು ವಿಶೇಷ ಹಬ್ಬವೇ ಶ್ರೀರಾಮನವಮಿ. ಈ ಹಬ್ಬವು ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಜನ್ಮದಿನದ ಸಂಕೇತವಾಗಿ ಇಡೀ ಬ್ರಹ್ಮಾಂಡವೇ ತನ್ನ ಸಂಕಷ್ಟದಿಂದ ಸೃಷ್ಟಿಸಿದ ಆ ಶ್ರೀಮನ್ನಾರಾಯಣೇ ತನ್ನ ದಿವ್ಯ ರೂಪವನ್ನು ಬಿಟ್ಟು ಭೂಮಿಗೆ ಬಂದಿದ್ದೇಕೆ? ತನ್ನ ಕೈಯಲ್ಲಿದ್ದ ಶಂಖ, ಚಕ್ರ, ಗದೆ ಮತ್ತು ಪದ್ಮಗಳನ್ನು ಬದಿಗಿಟ್ಟು ವೈಕುಂಠದ ಸಕಲ ಸುಖಗಳನ್ನು ತ್ಯಜಿಸಿ ಒಬ್ಬ ಸಾಮಾನ್ಯನಂತೆ ಕಷ್ಟಗಳನ್ನು ಅನುಭವಿಸಲು ಒಬ್ಬ ತಾಯಿಯ ಗರ್ಭದಿಂದ ಈ ಭೂಮಿಯ ಮೇಲೆ ಜನಿಸಿದ. ಆ ಮಹಾನ್ ಕಾರಣವಾದರೂ ಏನು ಎಂಬುದು ನಿಮಗೆ ಗೊತ್ತೇ? ಪುರಾಣಗಳ ಪ್ರಕಾರ, ನಮ್ಮ ವಾಲ್ಮೀಕಿ ಮಹರ್ಷಿಗಳು ಬರೆದಿರುವ ಪವಿತ್ರವಾದ ರಾಮಾಯಣದ ಪ್ರಕಾರ, ಯಾರು ಈ ಶ್ರೀರಾಮನವಮಿ ಪವಿತ್ರವಾದ ದಿನದಂದು ಅಥವಾ ಯಾವುದೇ ಬಿಡುವಿನ ಸಮಯದಲ್ಲಿ ಭಗವಂತನ ಜನ್ಮದ ಈ ದಿವ್ಯ ಕಥೆಯನ್ನು ಅತ್ಯಂತ ಭಕ್ತಿಯಿಂದ, ಕಣ್ಣು ಮುಚ್ಚಿ ಶ್ರದ್ಧೆಯಿಂದ, ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದೆ ಕೇಳುತ್ತಾರೋ ಅಂಥವರ ಮನೆಯಲ್ಲಿರುವ ಸಕಲ ದರಿದ್ರ, ವರ್ಷಗಳಿಂದ ಕಾಡುತ್ತಿರುವ ಕಷ್ಟಗಳು ಮತ್ತು ಬೆನ್ನು ಬಿಡದೆ ಬಡತನ ಶಾಶ್ವತವಾಗಿ ಬೇರು ಸಹಿತ ನಾಶವಾಗುತ್ತದೆ. ಆ ಕತೆ ಹೇಳುವ ಮತ್ತು ಕೇಳುವ ಮನೆಯಲ್ಲಿ ಹಣ, ಸಂಪತ್ತು, ಧಾನ್ಯ ಮತ್ತು ಲಕ್ಷ್ಮೀದೇವಿಯು ಸದಾಕಾಲ ನೆಲೆಸುತ್ತಾರೆ ಎಂದು ಋಷಿಮುನಿಗಳೇ ತಮ್ಮ ಪೂರ್ಣ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಮುಂದಿನ ಇಡೀ ಜೀವನದಲ್ಲಿ ಎಂದೂ ಕೂಡ ಹಣದ ಕೊರತೆ ಎನ್ನುವುದು ಬರುವುದಿಲ್ಲ. ಯಾವ ದುಷ್ಟಶಕ್ತಿಗಳು, ಕಣ್ಣು ದೃಷ್ಟಿಯ ದೋಷಗಳು, ಮಾಟ ಮಂತ್ರಗಳ ಪ್ರಭಾವವು ಅವರ ಮನೆಯ ಹತ್ತಿರ ಸುಳಿಯುವುದಿಲ್ಲ ಎನ್ನುವುದು ಈ ಪುಣ್ಯದ ಅತಿ ದೊಡ್ಡ ವಿಶೇಷ. ಹಾಗಾದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ, ನಿಮ್ಮ ಕಣ್ಣುಗಳನ್ನು ಶಾಶ್ವತವಾಗಿ ಅದೆಷ್ಟೋ ಬಡವರ ಕಷ್ಟಗಳನ್ನು ಕಳೆದಿರುವ ಈ ಮಹಾನ್ ಕತೆ ಯಾವುದು? ಆ ಭಗವಂತನ ಜನ್ಮದ ರೋಚಕ ಇತಿಹಾಸವೇನು? ಆ ಪರಮಾತ್ಮ ಭೂಮಿಗೆ ಬರಲು ಯಾರು ಕಾರಣ? ಮತ್ತು ನಾವು ಈ ಹಬ್ಬವನ್ನು ಏಕೆ ಆಚರಿಸಬೇಕು? ಪೂಜೆ ಹೇಗೆ ಮಾಡಬೇಕು ಎಂದು ತಿಳಿಯೋಣ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿ ಇಟ್ಟುಕೊಂಡು ಬೇರೆಲ್ಲ ಪ್ರಾಪಂಚಿಕ ಯೋಚನೆಗಳನ್ನು ಬದಿಗಿಟ್ಟು ದೇವರ ಮೇಲಿನ ಸಂಪೂರ್ಣ ನಂಬಿಕೆಯಿಂದ ಕೊನೆವರೆಗೂ ತಪ್ಪದೆ ನೋಡಿ ಮತ್ತು ಆ ಕರುಣಾ ಸಾಗರರ ಶ್ರೀರಾಮನ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಹಿಂದೆ ತ್ರೇತಾಯುಗದಲ್ಲಿ ದಕ್ಷಿಣ ಲಂಕೆಯಲ್ಲಿ ಆಳುತ್ತಿದ್ದ ರಾವಣ ಎಂಬ ಮಹಾಕ್ರೂರ ಪ್ರಬಲ ರಾಕ್ಷಸನಿದ್ದನು. ಈ ರಾವಣ ಸಾಮಾನ್ಯವಾದವನಾಗಿರಲಿಲ್ಲ. ಆತ ವಿಶ್ರವಾಸ ಮುನಿ ಮತ್ತು ಕೈಕಸಿ ಎಂಬುವರ ಮಗನಾಗಿದ್ದನು. ಆತ ಮಹಾ ತೇಜಸ್ವಿ, 4 ವೇದಗಳನ್ನು ಸಂಪೂರ್ಣವಾಗಿ ಗೆಲ್ಲಬಲ್ಲ ಮಹಾನ್ ಪಂಡಿತ ಮತ್ತು ಸಾಕ್ಷಾತ್ ಕೈಲಾಸವಾಸಿ ಪರಶಿವನ ಪರಮ ಭಕ್ತನಾಗಿದ್ದ. ಆತನಿಗೆ ತನ್ನ ತಲೆಯನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸುವುದು ಅಷ್ಟೇ, ತನ್ನ ನರಗಳನ್ನೇ ಕಿತ್ತು ವೀಣೆ ಮಾಡಿ ನಡೆಸುವುದು ಅಷ್ಟು ದೊಡ್ಡ ಊಹಿಸಲಾಗದ ಭಕ್ತಿ ಇತ್ತು. ಶಿವತಾಂಡವ ಸ್ತೋತ್ರವನ್ನು ರಚಿಸಿದ ಕೀರ್ತಿಯು ಅವನಿಗೆ ಸಲ್ಲುತ್ತದೆ. ಆದರೆ ಆತನಿಗೆ ತನ್ನ ಶಕ್ತಿ, ತನ್ನ ತಪಸ್ಸು ಮತ್ತು ತನ್ನ ವಿದ್ಯೆಯ ಮೇಲೆ ವಿಪರೀತವಾದ ಮಿತಿಮೀರಿದ ಅಹಂಕಾರವಿತ್ತು. ವಿದ್ಯೆ ಮತ್ತು ಭಕ್ತಿ ಇದ್ದರೂ ವಿನಯವಿಲ್ಲದಿದ್ದರೆ ಅದು ವಿಷಕ್ಕೆ ಸಮಾನ ಎನ್ನುವುದಕ್ಕೆ ರಾವಣನೇ ಉದಾಹರಣೆ. ತಾನು ಇಡೀ ಜಗತ್ತನ್ನೇ ಆಳಬೇಕು, ನನಗಿಂತ ಬಲಶಾಲಿಗಳು ಈ 3 ಲೋಕದಲ್ಲಿ ಯಾರೂ ಇರಬಾರದು, ಸೂರ್ಯ, ಚಂದ್ರ, ಇಂದ್ರಾದಿ ದೇವತೆಗಳೆಲ್ಲರೂ ನನ್ನ ಕಾಲ ಕೆಳಗೆ ಬಿದ್ದು ನನ್ನ ಗುಲಾಮರಾಗಿ ಸೇವೆ ಮಾಡಬೇಕು ಎಂಬ ಅತಿ ದೊಡ್ಡ ದುರಾಸೆಯಿಂದ ರಾವಣನು ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು ಕುರಿ ಕಾಡಿನಲ್ಲಿ ಅನೇಕ ವರ್ಷಗಳ ಕಾಲ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿದನು. ಆತನ ತಪಸ್ಸು ಎಷ್ಟು ಕಠಿಣವಾಯಿತೆಂದರೆ ಚಳಿ, ಮಳೆ, ಗುಡುಗು, ಸಿಡಿಲು, ಬಿಸಿಲು,
ಕಾಡಿಗಿಚ್ಚು ಯಾವುದನ್ನು ಲೆಕ್ಕಿಸದೆ ಅನ್ನ ನೀರು ನಿದ್ದೆ ಎಲ್ಲವನ್ನು ಸಂಪೂರ್ಣವಾಗಿ ಬಿಟ್ಟು ಒಂದೇ ಕಾಲಿನ ಮೇಲೆ ನಿಂತು ತನ್ನ 10 ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಅಗ್ನಿಗೆ ಅರ್ಪಿಸುತ್ತಾ ಉಗ್ರವಾದ ತಪಸ್ಸಿಗೆ ಕೂತಿದ್ದನು. ಆತ ಆ ಘೋರವಾದ ತಪಸ್ಸಿಗೆ ಮೆಚ್ಚಿ ಇಡೀ ಭೂಮಿಯೇ ನಡುಗುವಂತೆ ಬ್ರಹ್ಮದೇವನು ಆತನ ಮುಂದೆ ಪ್ರತ್ಯಕ್ಷರಾದರು. ರಾವಣನು ಬ್ರಹ್ಮದೇವರಿಗೆ ನಮಸ್ಕರಿಸಿ, ಪ್ರಭು, ನನಗೆ ಯಾವತ್ತೂ ಸಾವು ಬರಬಾರದು, ತಾನೊಬ್ಬ ಯಾರಿಗೂ ಸೋಲದ ಚಿರಂಜೀವಿಯಾಗಿರಬೇಕು ಎಂದು ಅಮರತ್ವ ವರವನ್ನು ಕೇಳಿದನು. ಆದರೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸೃಷ್ಟಿಯ ನಿಯಮವನ್ನು ಮೀರಿ ಅಮರತ್ವದ ವರವನ್ನು ಯಾರಿಗೂ ಕೊಡಲು ಸಾಧ್ಯವಿಲ್ಲ ಎಂದು ಬ್ರಹ್ಮದೇವರು ಕಡ್ಡಿ ಮುರಿದಂತೆ ಖಂಡಿತವಾಗಿ ಹೇಳಿದರು. ರಾವಣನು ತನ್ನ ಕುಟಿಲ ಬುದ್ಧಿ ಉಪಯೋಗಿಸಿ ಒಂದು ವಿಶೇಷವಾದ ವರವನ್ನು ಕೇಳಿ ಪಡೆದನು. ರಾವಣನು ದೇವತೆಗಳಿಂದ, ಗಂಧರ್ವ ರಾಕ್ಷಸರಿಂದ, ಕಿನ್ನರಿರಿಂದ, ನಾಗರಿಂದ ಅಥವಾ ಕಾಡಿನಲ್ಲಿರುವ ಯಾವುದೇ ಭಯಂಕರ ಕಾಡು ಪ್ರಾಣಿಗಳಿಂದ ತನಗೆ ಯಾವತ್ತೂ ಸಾವು ಬರಬಾರದು, ಅವರ ಅರಕೆಯಿಂದಲೂ ನಾನು ಸಾಯಬಾರದು ಎಂದು ವರ ಕೇಳಿ ಪಡೆದನು. ಆದರೆ ತನ್ನ ಅಹಂಕಾರದ ಮರವಿನಲ್ಲಿ ಈ ಬಡಪಾಯಿ ಸಾಮಾನ್ಯ ಮನುಷ್ಯರು ಮತ್ತು ಕಾಡಿನಲ್ಲಿ ಮರದಿಂದ ಮರಕ್ಕೆ ಸಣ್ಣ ಪುಟ್ಟ ಕೋತಿಗಳು ಅಂದರೆ ವಾನರರು ನನ್ನನ್ನೇನು ತಾನೇ ಮಾಡಲು ಸಾಧ್ಯ, ಅವರು ಬರೀ ನನ್ನ ಕಾಲಿನ ಧೂಳಿಗೆ ಸಮಾನ ಕೀಟಗಳಿಂದಂತೆ ಆ ಮನುಷ್ಯರನ್ನು ಮತ್ತು ಆ ಕೋತಿಗಳನ್ನು ನಾನು ನನ್ನ ಎಡಗೈ ಬೆರಳಿನ ತುದಿಯಲ್ಲೇ ಉಸುಕಿ ಹಾಕಬಲ್ಲೆ ಎಂದು ಅಹಂಕಾರದಿಂದ ಯೋಚಿಸಿ ಮನುಷ್ಯರಿಂದ ಮತ್ತು ವಾನರಿಂದ ತನಗೆ ಸಾವು ಬರಬಾರದಂತೆ ವರ ಕೇಳುವುದನ್ನೇ ಆತ ಸಂಪೂರ್ಣವಾಗಿ ಮರೆತು ಬಿಟ್ಟನು. ರಾವಣನ ಈ ಅತಿಯಾದ ಅಹಂಕಾರ ಮತ್ತು ಮನುಷ್ಯರನ್ನು ಕಡೆಗಣಿಸಿದ ಆ ದುರ್ಬುದ್ಧಿಯೇ ಮುಂದೆ ಅವನ ಪಾಲಿಗೆ ಅತಿ ದೊಡ್ಡ ಮೃತ್ಯುವಾಯಿತು. ಕಾಲನ ಲೆಕ್ಕಾಚಾರವನ್ನು ಮೀರಿ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮದೇವನಿಂದ ವರ ಪಡೆದು ತನಗಿನ್ನು ಸಾವೇ ಇಲ್ಲ, ತಾನೇ ಈ ಜಗತ್ತಿನ ಒಡೆಯ ಎಂದು ಅಜಯನಾದ ರಾವಣನು ತನ್ನ ಅಸಲಿ ಕ್ರೂರ ರಾಕ್ಷಸ ಸ್ವರೂಪವನ್ನು ಜಗತ್ತಿಗೆ ತೋರಿಸಲು ಶುರು ಮಾಡಿದನು. ತನ್ನ ಮದವೇರಿದ ಸೈನ್ಯವನ್ನು ಕಟ್ಟಿಕೊಂಡು 3 ಲೋಕಗಳ ಮೇಲೆ ಏಕಾಏಕಿ ತನ್ನ ದೊಡ್ಡ ರಾಕ್ಷಸ ಸೈನ್ಯದೊಂದಿಗೆ ದಾಳಿ ಮಾಡಿದನು. ಇಂದ್ರ, ವರುಣ, ವಾಯು, ಅಗ್ನಿಯು ಮುಂತಾದ ಅಷ್ಟದಿಕ್ಕಲ್ಪರಾದ ದೇವತೆಗಳನ್ನು ನಿರ್ದಯವಾಗಿ ಸೋಲಿಸಿ ನವಗ್ರಹಗಳನ್ನು ಮೆಟ್ಟಿ ನಿಂತು ಅವರನ್ನು ಲಂಕಾ ಅರಮನೆಯ ಗುಲಾಮರನ್ನಾಗಿ ದಾಸರನ್ನಾಗಿ ಮಾಡಿಕೊಂಡನು. ದೇವತೆಗಳು ಲಂಕಾ ಅರಮನೆಯಲ್ಲಿ ಕಸಗುಡಿಸುವ, ನೀರು ತರುವ, ಹೂಮಾಲೆ ಕಟ್ಟುವ ಪರಿಸ್ಥಿತಿಗೆ ಬಂದರು. ಸೂರ್ಯ ಮತ್ತು ವಾಯುದೇವರು ರಾವಣನ ಅರಮನೆಯ ಕಡೆಗೆ ಬಿರುಸಾಗಿ ಬೀಸಲು ಸುಡಲು ಭಯಪಡುವಂತಾಯಿತು. ಭೂಮಿಯ ಮೇಲೆ ಶಾಂತಿಗಾಗಿ ತಪಸ್ಸು ಮಾಡುತ್ತಿದ್ದ ಋಷಿಮುನಿಗಳಿಗೆ, ತಪಸ್ವಿಗಳಿಗೆ ಮತ್ತು ಸಾಧು ಸಂತರಿಗೆ ಕ್ರೂರವಾಗಿ ಹಿಂಸೆ ನೀಡಲು ಶುರು ಮಾಡಿದನು. ಕಾಡಿನ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಮಳೆ ಬೆಳೆಗಾಗಿ ಮಾಡುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದನು. ಪವಿತ್ರವಾದ ಯಜ್ಞದ ಕುಂಡಗಳಿಗೆ ರಕ್ತ, ಮೂಳೆ, ಮಾಂಸಗಳನ್ನು ಸುರಿದು ಅಪವಿತ್ರಗೊಳಿಸಿದನು. ಸುಂದರವಾದ ಸ್ತ್ರೀಯರನ್ನು ಬಲವಂತವಾಗಿ ಅಪಹರಿಸಿದನು. ಭಗವಂತನ ನಾಮಸ್ಮರಣೆ ಮಾಡುವುದನ್ನೇ ನಿಷೇಧಿಸಿದನು. ಭೂಮಿಯೇ ಮೇಲಿನ ಧರ್ಮ ಸಂಪೂರ್ಣವಾಗಿ ನಾಶವಾಗುವ ಸ್ಥಿತಿಗೆ ಬೆಲ್ಲಿ ನೋಡಿದರೂ ಅನ್ಯಾಯ, ಅತ್ಯಾಚಾರ, ಗೋಳಾಟ ಮತ್ತು ಮುಗ್ಧರ ಕಣ್ಣೀರು ಮಾತ್ರ ತುಂಬಿತ್ತು. ಅವನ ಈ ಕ್ರೂರವಾದ ಕಾಟ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಅವನ ಪಾಪದ ಭಾರವನ್ನು ತಾಳಲಾಗದೆ ಭೂತಾಯಿಯೇ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಾ ಒಂದು ಬಡಪಾಯಿ ಅಸಹಾಯಕ ಹಸುವಿನ ರೂಪದಲ್ಲಿ ಅಳುತ್ತಾ ಬ್ರಹ್ಮ, ಪರಶಿವ ಹಾಗೂ ಇಂದ್ರಾದಿ ದೇವತೆಗಳ ಜೊತೆ ಸೇರಿ ಸಾಕ್ಷಾತ್ ವೈಕುಂಠವಾಸಿ ಶ್ರೀಮನ್ನಾರಾಯಣ ಬಳಿಗೆ ಕ್ಷೀರಸಾಗರಕ್ಕೆ ಹೋದಳು. ಅಲ್ಲಿ ಶೇಷಾಯನಾಗಿ ಆದಿಶೇಷನ ಮೇಲೆ ಮಲಗಿದ್ದ ಜಗನ್ಮಾತೆ ಲಕ್ಷ್ಮೀದೇವಿಯಿಂದ ಪಾದಸೇವನೆ ಮಾಡಿಸಿಕೊಳ್ಳುತ್ತಿದ್ದ ಭಗವಂತನನ್ನು ಕಂಡು ಎಲ್ಲರೂ ಒಟ್ಟಾಗಿ ಕಣ್ಣೀರು ಹಾಕಿ ಮೊರೆ ಹೋದರು. ಸ್ವಾಮಿ, ಜಗದ್ರಕ್ಷಕನೇ, ಕರುಣಾಸಾಗರನೇ, ಈ ರಾವಣನ ಕಾಟವನ್ನು, ಆತನ ಪಾಪದ ಭಾರವನ್ನು ನಮ್ಮಿಂದ ತಡೆಯಲು ಆಗುತ್ತಿಲ್ಲ. ಬ್ರಹ್ಮದೇವರ ವರದಿಂದ ಅವನನ್ನು ಕೊಲ್ಲಲು ಯಾರಿಗೂ, ಯಾವ ದೈವಿಕ ಶಸ್ತ್ರಗಳಿಗೂ ಸಾಧ್ಯವಾಗುತ್ತಿಲ್ಲ. ಋಷಿಗಳು ಅಳುತ್ತಿದ್ದಾರೆ, ಸ್ತ್ರೀಯರು ನರಳುತ್ತಿದ್ದಾರೆ, ಇಡೀ ಜಗತ್ತೇ ಕತ್ತಲೆಯಲ್ಲಿ ಮುಳುಗಿದೆ. ನೀನೇ ನಮ್ಮನ್ನು ರಕ್ಷಿಸಬೇಕು ಪ್ರಭು. ಭೂಮಿಯ ಮೇಲಿನ ಈ ಭಾರವನ್ನು ಆದಷ್ಟು ಬೇಗ ಇಳಿಸು, ಇಲ್ಲವಾದರೆ ಸೃಷ್ಟಿಯೇ ನಾಶವಾಗುತ್ತದೆ ಎಂದು ಭಗವಂತನ ಪಾದಗಳ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅತ್ತರು. ಆಗ ಪರಮ ಶಾಂತ ಮೂರ್ತಿಯಾದ ಅಭಯ ಪ್ರಾದಕನಾದ ಮಗುವಿನಿಂದಲೇ ಜಗತ್ತನ್ನು ಹಾಳು ಮಾಡುವ ಭಕ್ತ ವತ್ಸಲನ ನಾರಾಯಣನು ಮುಗುಳ್ನಕ್ಕನು. ದೇವತೆಗಳನ್ನು ಮತ್ತು ಭೂಮಿಯನ್ನು ಅತ್ಯಂತ ಪ್ರೀತಿಯಿಂದ ಸಂತೈಸಿ, ಇನ್ನಾದರೂ ಭಯಪಡಬೇಡಿ. ಅಧರ್ಮ ಮಿತಿಮೀರಿದಾಗ ನಾನು ಸುಮ್ಮನೆ ಕೂರುವುದಿಲ್ಲ, ಧರ್ಮ ಸ್ಥಾಪನೆಗಾಗಿ ನಾನು ಬರುತ್ತೇನೆ ಎಂದು ವಾಗ್ದಾನ ಮಾಡಿದನು. ರಾವಣನ ಅಂತ್ಯಕಾಲ ಹತ್ತಿರ ಬಂದಿದೆ. ರಾವಣನಿಗೆ ದೇವತೆಗಳಿಂದಾಗಲಿ ಅಸುರರಿಂದಾಗಲಿ ಸಾವು ಬರುವುದಿಲ್ಲ, ಆದರೆ ಆತನಿಗೆ ಮನುಷ್ಯರಿಂದಲೇ ಸಾವು ಬರಬೇಕು ಎಂಬ ನಿಯಮವಿದೆ.
ಇದೆ. ಆ ಮನುಷ್ಯರಿಂದ ತನಗೆ ಸಾವು ಬಾರದಂತೆ ವರ ಕೇಳುವುದನ್ನೇ ಆತ ತನ್ನ ಅಹಂಕಾರದಿಂದ ಮರೆತು ಬಿಟ್ಟನು. ಹಾಗಾಗಿ ನಾನೇ ಸ್ವತಃ ಈ ಭೂಮಿಯ ಮೇಲೆ ಸೂರ್ಯ ವಂಶದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮರ್ಯಾದ ಪುರುಷೋತ್ತಮನಾಗಿ ಬಂದು ತಾಯಿಯ ಗರ್ಭದಿಂದ ಎಳೆ ಕೂಸಾಗಿ ಹುಟ್ಟಿ ಬಂದು 14 ವರ್ಷಗಳ ಕಾಲ ಕಾಡಿನಲ್ಲಿ ಕಷ್ಟಗಳನ್ನು ಅನುಭವಿಸಿ ಆ ರಾಕ್ಷಸನನ್ನು ಸಂಹಾರ ಮಾಡಿ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡುತ್ತೇನೆ. ಭೂಮಿಯ ಮೇಲೆ ಧರ್ಮವನ್ನು ಮತ್ತೆ ಸ್ಥಾಪಿಸುತ್ತೇನೆ. ಆದರೆ ನಾನೊಬ್ಬ ಮನುಷ್ಯನಾಗಿ ಬರುವುದರಿಂದ ನನಗೆ ಸಹಾಯ ಮಾಡಲು, ಸೈನ್ಯವಾಗಿ ಸೇವೆ ಮಾಡಲು ನೀವೆಲ್ಲರೂ ದೇವತೆಗಳು ಕಾಡಿನಲ್ಲಿ ಬಲಶಾಲಿ ಕಪಿಗಳಾಗಿ, ಅಂದರೆ ಕಪಿಗಳಾಗಿ ಮತ್ತು ಕರಡಿಗಳಾಗಿ ಹುಟ್ಟಿ ಬನ್ನಿ. ಪರಮಶಿವನು ತನ್ನ ರುದ್ರಾಂಶದಿಂದ ಆಂಜನೇಯನಾಗಿ ಹುಟ್ಟಿ ಬರುತ್ತಾನೆ. ನೀವೆಲ್ಲರೂ ನನಗೆ ವಾನರ ಸೈನ್ಯವಾಗಿ ಬನ್ನಿ ಎಂದು ದೇವತೆಗಳಿಗೆ ಅಭಯ ನೀಡಿ ಕಳಿಸಿದನು. ಭಗವಂತನ ಈ ಅಭಯದ ಮಾತಿನಿಂದ ದೇವತೆಗಳಿಗೆ ಜೀವ ಬಂದಂತಾಯಿತು. ಭೂತಾಯಿಯ ಕಣ್ಣೀರು ನಿಂತಿತು. ಇದೇ ಸಮಯದಲ್ಲಿ ಇತ್ತ ಭೂಮಿಯ ಮೇಲೆ ಕೋಶಲ ದೇಶದ ರಾಜಧಾನಿಯಾದ ಅತ್ಯಂತ ಪವಿತ್ರವಾದ ಸ್ವರ್ಗಕ್ಕೆ ಸಮಾನವಾದ ಅಯೋಧ್ಯ ನಗರಿಯನ್ನು ಮಹಾನ್ ರಾಜನಾದ ಅಜಂತ ಶತ್ರು ಎನಿಸಿಕೊಂಡಿದ್ದ ದಶರಥ ಮಹಾರಾಜನು ಬಹಳ ಧರ್ಮದಿಂದ ಪ್ರಜೆಗಳನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಆಳುತ್ತಿದ್ದನು. ಅವನಿಗೆ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೆಯೆ ಎಂಬ 3 ಅತ್ಯಂತ ಸುಂದರವಾದ ಮಹಾ ಪ್ರತಿವ್ರತರಾದ ಹಾಗೂ ಗುಣವಂತರಾದ ಹೆಂಡತಿಯರಿದ್ದರು. ದಶರಥನ ಬಳಿ ಊಹಿಸಲಾಗದಷ್ಟು ಅಪಾರವಾದ ಸಂಪತ್ತಿತ್ತು. ಅರಮನೆಯ ತುಂಬೆಲ್ಲ ಚಿನ್ನದ ರತ್ನದ ಭಂಡಾರಗಳಿದ್ದವು. ಅತ್ಯಂತ ಬಲಶಾಲಿಗಳಾದ ಆನೆ, ಕುದುರೆ, ರಥಗಳಿಂದ ಮತ್ತು ಲಕ್ಷಾಂತರ ಸೈನಿಕರಿಂದ ಕೂಡಿದ ಅತಿ ದೊಡ್ಡ ಸೈನ್ಯವಿತ್ತು. ಆತನ ರಾಜ್ಯದಲ್ಲಿ ಯಾವ ಪ್ರಜೆಗೂ ಯಾವ ಕಷ್ಟಕ್ಕೂ ಇರಲಿಲ್ಲ. ಯಾರ ಮನೆಗಳಲ್ಲೂ ಕಣ್ಣೀರಿರಲಿಲ್ಲ. ಎಲ್ಲರ ಮನೆಗಳು ಧಾನ್ಯಗಳಿಂದ, ಚಿನ್ನ, ಬೆಳ್ಳಿಯಿಂದ ತುಂಬಿದವು. ಮನೆಯ ಬಾಗಿಲು ತೆರೆದರೂ ಬೀಗ ಹಾಕದಿದ್ದರೂ ಯಾವ ಕಳ್ಳತನವೂ ಆಗುತ್ತಿರಲಿಲ್ಲ. ಎಲ್ಲರೂ ಅಷ್ಟು ಸುಖವಾಗಿದ್ದರು. ಆದರೆ ಇಷ್ಟೆಲ್ಲ ಸಂಪತ್ತು, ಇಡೀ ಜಗತ್ತೇ ಕೊಂಡಾಡುವಂತಹ ಕೀರ್ತಿ, ವೈಭವಗಳಿದ್ದರು. ದಶರಥ ಮಹಾರಾಜನಿಗೆ ವಯಸ್ಸಾಗುತ್ತಿದ್ದರೂ ಮಕ್ಕಳಿರಲಿಲ್ಲ. ತನಗೆ ಅಪ್ಪ ಎಂದು ಪ್ರೀತಿಯಿಂದ ಕರೆಯಲು, ತನ್ನನ್ನು ಓಡಿ ಬಂದು ಮುದ್ದಾಗಿ ಅಪ್ಪಿಕೊಳ್ಳಲು ಒಂದುವಿಲ್ಲವಲ್ಲ, ನನ್ನ ಮಡಿಲಿನಲ್ಲಿ ಆಡಲು ಕೂಸಿಲ್ಲವಲ್ಲ, ನನ್ನ ನಂತರ ಈ ದೊಡ್ಡ ಸಿಂಹಾಸನದ ಮೇಲೆ ಕೂರಲು ಒಬ್ಬ ಉತ್ತರಾಧಿಕಾರಿ ಇಲ್ಲವಲ್ಲ ಎಂಬ ಅತಿ ದೊಡ್ಡ ಕೊರಗು ಆತನ ಒಳಗೊಳಗೆ ಬೆಂಕಿಯಂತೆ ಸುಡುತ್ತಿತ್ತು. ಆತನ 3 ಪತ್ನಿಯರು ಕೂಡ ಮಕ್ಕಳಿಲ್ಲದೆ ಆ ಭವ್ಯವಾದ 100 ದಾಸಿಯರಿಂದ ಅರಮನೆಯ ಒಳಗೆ ದಿನವಿಡೀ ಒಂಟಿಯಾಗಿ ಕಣ್ಣೀರು ಹಾಕುತ್ತಿದ್ದರು. ಅವರು ಎಷ್ಟೇ ದಾನ ಧರ್ಮಗಳನ್ನು ಮಾಡಿದರು, ದೇವಸ್ಥಾನಗಳನ್ನು ಕಟ್ಟಿಸಿದರು, ಬಡವರಿಗೆ ದಾನ ನೀಡಿದರು, ಎಷ್ಟೇ ಕಠಿಣವಾದ ವ್ರತಗಳನ್ನು ಮಾಡಿದರು, ಅವರಿಗೆ ಮಕ್ಕಳಾಗಲಿಲ್ಲ. ಮಕ್ಕಳಿಲ್ಲದ ಆ ಅತಿಯಾದ ದುಃಖವನ್ನು ತಾಳಲಾರದೆ ಜೀವನದಲ್ಲಿ ಸಂಪೂರ್ಣವಾಗಿ ಜಿಗುಪ್ಸೆ ದಶರಥನು ಒಂದು ದಿನ ನೇರವಾಗಿ ತನ್ನ ಕುಲಗುರುಗಳಾದ ತ್ರಿಕಾಲ ಜ್ಞಾನಿಗಳಾದ ಸಾಕ್ಷಾತ್ ಬ್ರಹ್ಮದೇವರ ಪುತ್ರರಾದ ವಸಿಷ್ಠ ಮಹರ್ಷಿಗಳ ಬಳಿ ಓಡಿ ಹೋಗಿ ಕಣ್ಣೀರು ಹಾಕುತ್ತಾ ಅವರ ಪಾದಗಳಿಗೆ ಬಿದ್ದನು. ಗುರುವೇ, ನನ್ನ ಬಳಿ ಎಲ್ಲವೂ ಇದೆ. ನನ್ನ ಬೊಕ್ಕಸ ತುಂಬಿ ತುಳುಕುತ್ತಿದೆ. ಇಡೀ ರಾಜ್ಯವೇ ನನ್ನನ್ನು ಮಹಾರಾಜ ಸಾರ್ವಭೌಮ ಎಂದು ಕರೆಯುತ್ತಾರೆ. ನನ್ನ ಒಂದು ಮಾತಿಗೆ ಸಾವಿರಾರು ಜನರು ತಲೆಬಾಗುತ್ತಾರೆ. ಆದರೆ ನನ್ನ ನಂತರ ಈ ಮಹಾನ್ ರಾಜ್ಯವನ್ನು ಆಳಲು, ನಮ್ಮ ಈ ಸೂರ್ಯ ವಂಶದ ಕೀರ್ತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು, ನಾನು ಸತ್ತಾಗ ನನಗೆ ಚಿತೆಗೆ ಬೆಂಕಿ ಇಡಲು, ನನಗೆ ಮುಕ್ತಿ ಕೊಡಿಸಲು ನನಗೊಬ್ಬ ಮಗನಿಲ್ಲವಲ್ಲ. ಮಕ್ಕಳಿಲ್ಲದ ನನ್ನ ಬದುಕು ಸಂಪೂರ್ಣವಾಗಿ ಬರುಡಾಗಿದೆ. ಇಷ್ಟೆಲ್ಲ ಜನವಿದ್ದರು, ಇಷ್ಟೆಲ್ಲ ದಾಸಿಯರಿದ್ದರು, ಬಂಗಾರದ ಮಂಚವಿದ್ದರು, ಈ ಅರಮನೆಗೆ ನನಗೆ ಸ್ಮಶಾನವಾದಂತೆ ಪಾಳು ಬಿದ್ದ ಮನೆಯಂತೆ ಕಾಣುತ್ತಿದೆ. ಮಗುವಿನ ಅಳುವಿನ ಶಬ್ದವಿಲ್ಲದ, ನಗುವಿಲ್ಲದ ಈ ಬದುಕು ನನಗೇಕೆ ಗುರುವೇ? ದಯವಿಟ್ಟು ನನಗೇನಾದರೂ ದಾರಿ ತೋರಿಸಿ ನನ್ನ ಕಷ್ಟಕ್ಕೆ ಪರಿಹಾರ ನೀಡಿ ಎಂದು ಮಹಾರಾಜ ದಶರಥನು ಒಬ್ಬ ಸಾಮಾನ್ಯ ಬಡವನಂತೆ ಬಿಕ್ಕಿ ಬಿಕ್ಕಿ ಅತ್ತನು. ಆಗ ದಿವ್ಯ ದೃಷ್ಟಿಯುಳ್ಳ ಕರುಣಾಮಯಿ ವಸಿಷ್ಠರು ರಾಜನನ್ನು ಪ್ರೀತಿಯಿಂದ ಮೇಲಕ್ಕೆತ್ತಿ ಸಮಾಧಾನ ಪಡಿಸಿದರು. ಮಹಾರಾಜನೇ, ನೀನು ದುಃಖ ಪಡಬೇಡ. ಭಗವಂತನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ನಿನ್ನ ಹಣೆಯಲ್ಲಿ, ನಿನ್ನ ವಂಶದಲ್ಲಿ ಇಡೀ ಜಗತ್ತಿನ ಮೆಚ್ಚುವಂತಹ 3 ಲೋಕಗಳೇ ಕೊಂಡಾಡುವಂತಹ ಅದ್ಭುತವಾದ ಮಕ್ಕಳನ್ನು ಪಡೆಯುವ ಯೋಗವಿದೆ. ಅದು ಸಾಧಾರಣ ಮಕ್ಕಳಲ್ಲ. ಸಾಕ್ಷಾತ್ ಆ ಜಗದ್ರಕ್ಷಕ ಭಗವಂತನೇ, ಆ ನಾರಾಯಣನೇ ನಿನ್ನ ಮಗನಾಗಿ ನಿನ್ನ ಮಡಿಲಿಗೆ ಬರಲಿದ್ದಾನೆ. ನೀನು ವಿಭಂಡಕ ಋಷಿಗಳ ಮಗನಾದ, ಕಾಡಿನಲ್ಲಿ ಕಠಿಣ ತಪಸ್ಸು ಮಾಡುತ್ತಿರುವ ಮಹಾನ್ ತಪಸ್ವಿಯಾದ ಋಷಿಶೃಂಗ ಮಹಾಮುನಿಗಳನ್ನು ಅತ್ಯಂತ ಗೌರವದಿಂದ ಅಯೋಧ್ಯೆಗೆ ಕರೆತಂದು ಅವರ ನೇತೃತ್ವದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪುತ್ರಕಮಷ್ಟಿ ಯಾಗವನ್ನು ಮಾಡು. ನಿನಗೆ ಖಂಡಿತ ತ್ರಿಲೋಕವೇ ಮೆಚ್ಚುವಂತಹ ಧರ್ಮವನ್ನು ಪಾಲಿಸುವಂತಹ ಒಳ್ಳೆಯ ಮಕ್ಕಳಾಗುತ್ತಾರೆ. ನಿನ್ನ ವಂಶದ ಕೀರ್ತಿ ಸೂರ್ಯ ಚಂದ್ರರಿರುವವರೆಗೂ ಬೆಳಗುತ್ತದೆ ಎಂದು ದಿವ್ಯವಾದ ಮಾರ್ಗದರ್ಶನ ನೀಡಿದರು. ಗುರುಗಳ ಆ ಮಾತಿನಿಂದ ಒಣಗಿದ ಗಿಡಕ್ಕೆ ಮಳೆ ನೀರು ಬಿದ್ದಂತೆ, ಸಾಯುವವನಿಗೆ ಅಮೃತ ಸಿಕ್ಕಂತೆ ಹಸಿ ಚಿಗುರಿದ ದಶರಥನು ತಕ್ಷಣವೇ ಮಂತ್ರಿಗಳನ್ನು ಕಳುಹಿಸಿ
ಋಷಿಶೃಂಗ ಮುನಿಗಳನ್ನು ಅತ್ಯಂತ ಗೌರವದಿಂದ ಸಕಲ ಮರ್ಯಾದೆಗಳೊಂದಿಗೆ ಅಯೋಧ್ಯೆಗೆ ಕರೆತಂದನು. ಪವಿತ್ರವಾದ ಸರಾಯು ನದಿಯ ತೀರದಲ್ಲಿ ಒಂದು ಭವ್ಯವಾದ ಯಾಗಶಾಲೆಯನ್ನು ನಿರ್ಮಾಣ ಮಾಡಿ ಅಗ್ನಿದೇವನನ್ನು ಪ್ರಾರ್ಥಿಸುತ್ತಾ ಅತ್ಯಂತ ವಿಜೃಂಭಣೆಯಿಂದ ಪುತ್ರಮೇಕಷ್ಟಿ ಯಾಗವನ್ನು ಶುರು ಮಾಡಿದನು. ಆ ಯಾಗ ಎಷ್ಟೊಂದು ದೊಡ್ಡದಾಗಿತ್ತೆಂದರೆ ದೇಶ ವಿದೇಶಗಳ ರಾಜರು, ಋಷಿಗಳು, ಸಂತರು ಅಲ್ಲಿಗೆ ಬಂದಿದ್ದರು. ಬಗೆ ಬಗೆಯ ಹಸುವಿನ ಟನ್ ಗಟ್ಟಲೆ ಪರಿಶುದ್ಧವಾದ ಹಸುವಿನ ತುಪ್ಪ, ಗಂಧ ಮತ್ತು ಪವಿತ್ರವಾದ ಸುಮೇಧಗಳನ್ನು ಅಗ್ನಿಗೆ ಅರ್ಪಿಸಲಾಯಿತು. ಸಾವಿರಾರು ಬ್ರಾಹ್ಮಣರ ವೇದ ಮಂತ್ರಗಳ ಘೋಷ ಮುಗಿಲು ಮುಟ್ಟಿತು. ಆಕಾಶದಲ್ಲಿ ದೇವತೆಗಳು ಈ ಯಾಗವನ್ನು ನೋಡಲು ನೆರೆದರು. ಯಾಗದ ಕೊನೆಯ ದಿನ ಒಂದು ದೇವತೆಗಳೇ ಅಚ್ಚರಿ ಪಡುವಂತಹ ಅತಿ ದೊಡ್ಡ ಪವಾಡವೇ ನಡೆದು ಹೋಯಿತು. ಆ ಯಾಗದ ಪವಿತ್ರವಾದ ಯಜ್ಞಕುಂಡದ ಜ್ವಾಲೆಯನ್ನು ಸೀಳಿಕೊಂಡು ಸಾಕ್ಷಾತ್ ಅಗ್ನಿ ದೇವನು ಬಂದು ದಿವ್ಯವಾದ ಕಣ್ಣು ಕೊರೈಸುವಂತಹ ಚಿನ್ನದ ಪಾತ್ರೆಯನ್ನು ತನ್ನ ಎರಡೂ ಕೈಗಳಲ್ಲಿ ಭಕ್ತಿಯಿಂದ ಹಿಡಿದುಕೊಂಡು ಪ್ರತ್ಯಕ್ಷನಾದನು. ಆ ಪಾತ್ರೆಯಲ್ಲಿ ಸಾಕ್ಷಾತ್ ದೇವತೆಗಳೇ ಸಿದ್ಧಪಡಿಸಿದ ಅಮೃತಕ್ಕೆ ಸಮಾನವಾದ ದಿವ್ಯ ಔಷಧಿಯುಳ್ಳ ಬಿಸಿ ಬಿಸಿ ಪಾಯಸವಿತ್ತು. ಅಗ್ನಿದೇವನು ಪಾತ್ರೆಯನ್ನು ದಶರಥನ ಕೈಗೆ ಕೊಟ್ಟು, ರಾಜನೇ, ಇದು ಸಾಕ್ಷಾತ್ ಭಗವಂತನ ಪ್ರಸಾದ, ದೇವತೆಗಳ ಆಶೀರ್ವಾದ ಹಾಗೂ ನಿನ್ನ ತಪಸ್ಸಿನ ಪ್ರತಿಫಲ. ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ 3 ಹೆಂಡತಿಯರಿಗೆ ಹಂಚು. ನಿನ್ನ ಇಷ್ಟಾರ್ಥ ಖಂಡಿತ ನೆರವೇರುತ್ತದೆ ಎಂದು ಆಶೀರ್ವದಿಸಿ ಆ ಅಗ್ನಿಯಲ್ಲಿಯೇ ಮಾಯವಾದನು. ದಶರಥ ಮಹಾರಾಜನ ಅಂದಿನ ಸಂತೋಷಕ್ಕೆ ಆಕಾಶವೇ ಮಿತಿಯಾಗಿತ್ತು. ವರ್ಷಗಳ ಕಾಲ ಮಕ್ಕಳಿಲ್ಲದ ಕೊರಗಿನಲ್ಲಿದ್ದ ಆತನಿಗೆ ಯಜ್ಞದ ಪ್ರಸಾದವಾಗಿ ಸಿಕ್ಕ ಆ ದೈವಿಕ ಪಾಯಸವು ಸಾಕ್ಷಾತ್ ಭಗವಂತನ ಆಶೀರ್ವಾದದಂತೆ ಕಂಡಿತು. ಆತ ಅಷ್ಟು ಭಕ್ತಿ ಮತ್ತು ಗೌರವದಿಂದ ಆ ಪಾಯಸವನ್ನು ಸ್ವೀಕರಿಸಿ ಅದನ್ನು ಪ್ರೀತಿಯಿಂದ ತನ್ನ 3 ರಾಣಿಯರಿಗೆ, ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೆಗೆ ಭಕ್ತಿಯಿಂದ ಆ ಪ್ರಸಾದವನ್ನು ರಾಣಿಯರು ಸೇವಿಸಿದರು. ಕೂಡಲೇ ಇಡೀ ಅಂತಃಪುರದಲ್ಲಿ ಹೊಸ ಸಂಚಲನ ಶುರುವಾಯಿತು. ಅವರು ಗರ್ಭವತಿಯಾದ ಸುದ್ದಿ ಕೇಳಿ ಅಯೋಧ್ಯೆಯ ನಗರವೇ ಹಬ್ಬದ ಮಂದಿರದಂತಾಯಿತು. ತಮ್ಮನ್ನು ಕಾಪಾಡುವ ರಾಜ್ಯ ನಡೆಸುವ ಉತ್ತರಾಧಿಕಾರಿಗಳು ಬರಲಿದ್ದಾರೆ ಎಂಬ ಸುದ್ದಿ ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿತು. ಪ್ರತಿ ಮನೆಗಳಲ್ಲೂ ಸಂಭ್ರಮ ಮನೆ ಮಾಡಿತು. ಎಲ್ಲರೂ ದೇವಸ್ಥಾನಗಳಿಗೆ ಧಾವಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾ ರಾಜ್ಯಕ್ಕೆ ಬಂದಾಗಲಿರುವ ಶುಭ ಕಾಲಕ್ಕಾಗಿ ದೇವರಿಗೆ ಕೃತಜ್ಞತೆ ಅರ್ಪಿಸಿದರು. ಅಯೋಧ್ಯೆಯ ಬೀದಿಗಳಲ್ಲಿ ಅಂದು ಕೇವಲ ಆನಂದದ ಕಣ್ಣೀರು ಮತ್ತು ಮಧುರವಾದ ಪ್ರಾರ್ಥನೆಗಳು ಮಾತ್ರ ಕೇಳಿಸಿದವು. 9 ತಿಂಗಳು ನಿಧಾನವಾಗಿ ಕಳೆದು ಹೋದವು. ಆ ಶುಭಗಳಿಗೆ, ಆ ಪವಿತ್ರವಾದ ಸಮಯ, ಇಡೀ ಜಗತ್ತು, ಋಷಿ ಮುನಿಗಳು ಮತ್ತು ದೇವತೆಗಳು ಸಾವಿರಾರು ವರ್ಷಗಳಿಂದ ಕಾದು ಕುಳಿತಿದ್ದ ಆ ಮಹಾನ್ ಪುಣ್ಯ ಸಮಯ ಕೊನೆಗೂ ಬಂದೇ ಬಿಟ್ಟಿತು. ವಸಂತ ಋತುವಿನ ಆಗಮನವಾಯಿತು. ಪ್ರಕೃತಿ ಎಲ್ಲ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಚೈತ್ರ ಮಾಸ ಶುಕ್ಲ ಪಕ್ಷದ ನವಾಮಿ ಎಂದು ದಿನ, ಪುನರ್ವಸು ನಕ್ಷತ್ರ, ಕಟಕ ಲಗ್ನದಲ್ಲಿ ಆಕಾಶದಲ್ಲಿ ಸೂರ್ಯ, ಮಂಗಳ, ಗುರು, ಶುಕ್ರ ಮತ್ತು ಶನಿ ಎಂಬ 5 ಪ್ರಮುಖ ಗ್ರಹಗಳು ತಮ್ಮ ಉಚ್ಚ ಸ್ಥಾನದಲ್ಲಿದ್ದಾಗ, ಮಧ್ಯಾಹ್ನ ಸೂರ್ಯ ಸರಿಯಾಗಿ ನಡುನೆತ್ತಿಗೆ ಬಂದಾಗ, ಅಂದರೆ ಅತ್ಯಂತ ಶುಭವಾದ ಅಭಿಜಿತ್ ಮುಹೂರ್ತದಲ್ಲಿ, ಒಂದು ದಿವ್ಯವಾದ ಪ್ರಶಾಂತವಾದ ವಾತಾವರಣದಲ್ಲಿ ಕೌಸಲ್ಯ ತಾಯಿಯ ಗರ್ಭದಿಂದ ಸಾಕ್ಷಾತ್ ಆ ಜಗದ್ರಕ್ಷಕ ವೈಕುಂಠವಾಸಿ ಶ್ರೀಮನ್ ನಾರಾಯಣನೇ ಶ್ರೀರಾಮನಾಗಿ ಜನ್ಮ ತಾಳಿದನು. ಆ ಮಗುವಿನ ಮೈಬಣ್ಣ ಹೊಸದಾಗಿ ಅರಳಿದ ನೀಲ ಕಮಲದಂತೆ ಶ್ಯಾಮಲವಾಗಿತ್ತು. ಆತನ ಮುಖದಲ್ಲಿ ಕೋಟಿ ಸೂರ್ಯರ ತೇಜಸ್ಸಿತ್ತು. ತಾವರೆಯಂತಹ ಆಳವಾದ ಕಣ್ಣುಗಳಿದ್ದವು ಮತ್ತು ತುಟಿಯ ಮೇಲೆ ಇಡೀ ಜಗತ್ತನ್ನೇ ಮೋಹಿಸುವಂತಹ, ನೋವು ಕಳೆಯುವಂತಹ ದೈವಿಕ ಮಂದಹಾಸವಿತ್ತು. ಅದೇ ರೀತಿ ಕೈಕೆಗೆ ಸಾಕ್ಷಾತ್ ವಿಷ್ಣುವಿನ ಸುದರ್ಶನ ಚಕ್ರದ ಅಂಶವಾದ ಭರತ ಜನಿಸಿದನು. ಸುಮಿತ್ರ ತಾಯಿಗೆ ಆದಿಶೇಷನ ಮತ್ತು ಶಂಖದ ಅಂಶವಾದ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರು. ಭಗವಂತನೇ ತನ್ನ ನಿಜವಾದ ದಿವ್ಯ ರೂಪವನ್ನು ಮರೆಮಾಡಿ ಭೂಮಿಯ ಮೇಲೆ ಒಂದು ಸಣ್ಣ ಮಗುವಾಗಿ ಮನುಷ್ಯನಾಗಿ ಹುಟ್ಟಿ ಬಂದ ಆ ದಿನ ಇಡೀ ಪ್ರಕೃತಿಯೇ ಖುಷಿಯಿಂದ ಸಂಭ್ರಮಿಸಿತು. ಎಲ್ಲೆಲ್ಲಿಯೂ ತಣ್ಣನೆ ಸುವಾಸನೆಯಿಂದ ಕೂಡಿದ ಮಂದ ಮಾರುತ ಗಾಳಿ ಬೀಸಿತು. ದೇವತೆಗಳು ಆಕಾಶದಿಂದ ಸುಗಂಧ ಭರಿತ ಹೂ ಮರೆಗೆರೆದರು. ಗಂಧರ್ವರು ಆಕಾಶದಲ್ಲಿ ತುಂಡಗಳನ್ನು, ವ್ಯಾದ್ಯಗಳನ್ನು ಮೊಳಗಿಸಿದರು. ಅಪ್ಸರೆಯರು ಆನಂದದಿಂದ ನಾಟ್ಯವಾಡಿದರು. ಕಾಡಿನಲ್ಲಿ ಮರಗಳೆಲ್ಲವೂ ಹೂ ಬಿಟ್ಟವು. ಮಕ್ಕಳಿಲ್ಲದೆ ಕೊರಗುತ್ತಿದ್ದ ದಶರಥನ ಅರಮನೆಯಲ್ಲಿ ಅಂದು ಆನಂದದ ಕಡಲೇ ಹರಿತು. ಇಷ್ಟು ವರ್ಷಗಳ ದುಃಖವೆಲ್ಲ ಒಂದೇ ಕ್ಷಣದಲ್ಲಿ ಮಾಯವಾಗಿ ಕಣ್ಣೀರಿನ ಬದಲು ದಶರಥನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸಿತು. ಅಯೋಧ್ಯೆಯಲ್ಲಿ ಬೀದಿಗಳನ್ನು ತಳಿರು ತೋರಣಗಳಿಂದ, ಸುಗಂಧ ಪುಷ್ಪಗಳಿಂದ, ಬಣ್ಣದ ರಂಗೋಲಿಗಳಿಂದ ಶೃಂಗಾರ ಮಾಡಲಾಯಿತು. ಜನರು ಮನೆಗಳಲ್ಲೂ ಸಿಹಿ ಹಂಚಿ, ಹೊಸ ಬಟ್ಟೆ ಧರಿಸಿ, ದೀಪ ಹಚ್ಚಿ ಹಬ್ಬವನ್ನು ಆಚರಿಸಿದರು. ಇಡೀ ಭೂಮಿಯೇ ಒಂದು ದೊಡ್ಡ ಹಬ್ಬದ ಮನೆಯಂತಿತ್ತು. ಬೆಳೆಯುತ್ತಾ 4 ಬಾಲಕರು, ಗುರು ಶಿಷ್ಯರು ಆಶ್ರಮದಲ್ಲಿ ವೇದ ಶಸ್ತ್ರಗಳನ್ನು, ಬಿಲ್ವಿದ್ಯೆಯನ್ನು, ಯುದ್ಧದ ಕಲೆಯನ್ನು ಕಲಿತರು. ದುಷ್ಟ ರಾವಣನನ್ನು ಕೊಂದ ಭೂಮಿಯ ಮೇಲೆ ಪಾಪದ ಭಾರವನ್ನು ಇಳಿಸಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಲು ಸಾಕ್ಷಾತ್ ಭಗವಂತನೇ ಕೌಸಲ್ಯ ಮಡಿಲಿಗೆ ಶ್ರೀರಾಮನಾಗಿ ಅವತಾರವೆತ್ತಿ ಹುಟ್ಟಿ ಬಂದ ಆ ಪವಿತ್ರವಾದ ದಿನವನ್ನೇ ನಾವು ಪ್ರತಿ ವರ್ಷ ಶ್ರೀರಾಮನವಮಿ ಎಂದು ಅತ್ಯಂತ ಸಡಗರದಿಂದ ಭಕ್ತಿಯಿಂದ ಉಪವಾಸ ಮಾಡಿ
ಆಚರಿಸುತ್ತೇವೆ. ಮುಂದೆ ಶ್ರೀರಾಮನು ವಿಶ್ವಾಮಿತ್ರನ ಮಹರ್ಷಿಗಳ ಯಾಗವನ್ನು ರಕ್ಷಿಸಲು ಕಾಡಿಗೆ ಹೋಗಿ ಭಯಂಕರ ರಾಕ್ಷಸಿಯಾದ ತಾಟಕಿಯನ್ನು ಕೊಂದನು. ದಾರಿಯಲ್ಲಿ ಕಲ್ಲಾಗಿ ಬಿದ್ದಿದ್ದ ಗೌತಮ ಮುನಿಯ ಪತ್ನಿ ಅಹಲ್ಯೆಯ ಶಾಪವನ್ನು ವಿಮೋಚನೆ ಮಾಡಿದನು. ಜನಕ ಮಹಾರಾಜನ ಸಭೆಯಲ್ಲಿ ಯಾರಿಂದಲೂ ಎತ್ತಲಾಗದ ಅಲುಗಾಡಿಸಲಾಗದ ಪರಮಶಿವನ ಧನಸ್ಸನ್ನು ಅನಾಯಾಸಕವಾಗಿ ಎತ್ತಿ ಮುರಿದು ಜಗನ್ಮಾತೆ ಲಕ್ಷ್ಮೀ ಸ್ವರೂಪಿಯಾದ ಸೀತೆಯನ್ನು ವರೆಸಿದನು. ತನ್ನ ತಂದೆ ದಶರಥನು ಕೊಟ್ಟ ಮಾತನ್ನು ಉಳಿಸಲು, ತನ್ನ ಮಲತಾಯಿ ಕೈಕೆಯನ್ನ ಆಸೆಯನ್ನು ಪೂರೈಸಲು ಯಾವುದೇ ಅಧಿಕಾರ ಆಸೆ ಇಲ್ಲದೆ ಕಣ್ಣೀರು ಹಾಕಿದ ಮುಖದಲ್ಲಿ ಸಣ್ಣ ಬೇಸರವೂ ಇಲ್ಲದೆ ನಗು ನಗುತ್ತಲೇ 14 ವರ್ಷಗಳ ವನವಾಸಕ್ಕೆ ತನ್ನ ಪ್ರೀತಿಯ ಹೆಂಡತಿ ಸೀತೆ ಮತ್ತು ತಮ್ಮ ಲಕ್ಷ್ಮಣರೊಡನೆ ಹೋದನು. ಕಾಡಿನಲ್ಲಿ ಪಂಚವಟಿಯಲ್ಲಿದ್ದಾಗ ಸೀತೆಯನ್ನು ರಾವಣ ಮೋಸದಿಂದ ಅಪಹರಿಸಿದಾಗ ಆಕೆಯನ್ನು ಹುಡುಕಿ ಹೋದಾಗ ಪರಮ ಭಕ್ತ ಹನುಮಂತನ, ಸುಗ್ರೀವನ, ಜಾಂಬವಂತನ, ಕಪಿ ಸೈನ್ಯದ ನೆರವಿನಿಂದ ಅವರ ನಿಸ್ವಾರ್ಥ ಭಕ್ತಿಯಿಂದ ಆ ಸಮುದ್ರಕ್ಕೆ ಕಲ್ಲುಗಳಿಂದ ಮರಗಳಿಂದ ದೊಡ್ಡ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ಆ ಕ್ರೂರ ರಾವಣನನ್ನು ಅವನ ತಮ್ಮ ಕುಂಭಕರ್ಣನ ಸಂಹಾರ ಮಾಡಿದನು. ಸೀತೆಯೊಡನೆ ಪುಷ್ಪಕ ವಿಮಾನದಲ್ಲಿ ಮರಳಿ ಅಯೋಧ್ಯೆಗೆ ಬಂದು ರಾಮ ರಾಜ್ಯವನ್ನು ಸ್ಥಾಪಿಸಿದನು. ಆತನ ರಾಜ್ಯದಲ್ಲಿ ಯಾರಿಗೂ ಯಾವ ಕಷ್ಟವೂ ಇರಲಿಲ್ಲ, ಬಡತನವಿರಲಿಲ್ಲ, ರೋಗ ರುಜಿನಿಗಳಿರಲಿಲ್ಲ, ಕಾಲಿಕ ಮರಣವಿರಲಿಲ್ಲ. ಇದುವೇ ಆ ಭಗವಂತನ ದಿವ್ಯ ಚರಿತ್ರೆ. ಸ್ನೇಹಿತರೆ, ಶ್ರೀರಾಮ ನವಮಿ ದಿವ್ಯ ಜನ್ಮ ಕಥೆಗೆ ಎಷ್ಟೊಂದು ಶಕ್ತಿ ಇದೆ ಎಂದರೆ, ಯಾರು ಈ ಹಬ್ಬದ ದಿನ ನವಮಿ ಪವಿತ್ರ ಸಮಯದಲ್ಲಿ ರಾಮನ ಜನ್ಮದ ಈ ಕಥೆಯನ್ನು ಸ್ವಲ್ಪವೂ ಅಹಂಕಾರವಿಲ್ಲದೆ, ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ತಮ್ಮ ಮನೆಗಳಲ್ಲಿ ಕೂತು ಕೇಳುತ್ತಾರೋ ಅಥವಾ ತಮ್ಮ ಮಕ್ಕಳಿಗೆ, ತಮ್ಮ ಸುತ್ತಮುತ್ತಲಿನ ಬೇರೆಯವರಿಗೆ ಹೇಳುತ್ತಾರೋ, ಅವರ ಜೀವನದಲ್ಲಿ ಅತಿ ದೊಡ್ಡ ಕಷ್ಟಗಳು ಕೂಡ, ಬೆಟ್ಟದಷ್ಟಿರಲಿ ಸಮಸ್ಯೆಗಳು ಕೂಡ ಆ ಕ್ಷಣವೇ ಕರಗಿ ನೀರಾಗುತ್ತವೆ. ಅವರ ಕುಟುಂಬಕ್ಕೆ ತಲೆತಲಾಂತರದಿಂದ ಅಂಟಿಕೊಂಡಿರುವ ದರಿದ್ರ, ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳು, ಕಣ್ಣು ದೃಷ್ಟಿ ದೋಷಗಳು ಮತ್ತು ಮನೆಯಲ್ಲಿನ ಭೀಕರವಾದ ಬಡತನ ಶಾಶ್ವತವಾಗಿ ದೂರವಾಗುತ್ತದೆ. ಏಕೆಂದರೆ ಎಲ್ಲಿ ಶ್ರೀರಾಮನ ಈ ಪವಿತ್ರವಾದ ಕತೆ ಹೇಳಲ್ಪಡುತ್ತದೆಯೋ, ಎಲ್ಲಿ ರಾಮನಾದ ಜಪುತ್ತದೆಯೋ, ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದ ಜಗನ್ಮಾತೆ ಸೀತಾದೇವಿ ಕಾಯವಾಗಿ ಒಲಿದು ಬಂದು ನೆಲೆಸುತ್ತಾಳೆ. ಮತ್ತು ಎಲ್ಲಿ ಲಕ್ಷ್ಮಿ ಇರುತ್ತಾಳೋ ಅಲ್ಲಿ ಬಡತನಕ್ಕೆ ಜಾಗವೇ ಇರುವುದಿಲ್ಲ. ಅಷ್ಟೇ ಅಲ್ಲದೆ, ಯಾರು ಮನೆಯಲ್ಲಿ ಸಾಲದ ಬಾಧೆ ಮಿತಿಮೀರುತ್ತೆಯೋ, ದುಡಿದ ಹಣವೆಲ್ಲ ಆಸ್ಪತ್ರೆಗೆ ಬೇಡವಾದ ಖರ್ಚುಗಳಿಗೆ ಹೋಗುತ್ತಿದೆಯೋ, ಯಾವ ಮನೆಯಲ್ಲಿ ಪದೇ ಪದೇ ಹಣದ ಕೊರತೆ ಇರುತ್ತದೆಯೋ, ಯಾವ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಶಾಂತಿಯೇ ಇಲ್ಲವೋ ಅಂತವರ ಈ ಶ್ರೀರಾಮ ನವಮಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನು ಶುದ್ಧಗೊಳಿಸಿ, ಸಾಧ್ಯವಾದರೆ ಉಪವಾಸವಿದ್ದು ಭಕ್ತಿಯಿಂದ ರಾಮದೇವರಿಗೆ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿಗಳನ್ನು ನೈವೇದ್ಯ ಮಾಡಿ ಸುತ್ತಮುತ್ತಲಿನ ಬಡವರಿಗೆ, ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ, ದಾರಿಹೋಕರಿಗೆ ಹಂಚಿದರೆ ಅವರ ಸಕಲ ಪಾಪ ಕರ್ಮಗಳು ಸುಟ್ಟು ಬೂದಿಯಾಗುತ್ತವೆ. ಅವರ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಹಣದ ಅರಿವು ಹೆಚ್ಚಾಗುತ್ತದೆ. ನೆಮ್ಮದಿ ನೆಲೆಸು. ಋಷಿಮುನಿಗಳು ಹೇಳಿದ ಅಕ್ಷರಾಂಶ ಸತ್ಯವಾದ ಮಾತು. ಚೈತ್ರ ಮಾಸದ ಈ ಉರಿ ಬಿಸಿಲಿನಲ್ಲಿ ಪಾನಕ ಮತ್ತು ಮಜ್ಜಿಗೆ ಹಂಚುವುದರಿಂದ ಬೇಸಿಗೆಯ ಬಿಸಿಲಿನಲ್ಲಿ ಬಂದವರ ದೇಹ ಮತ್ತು ಮನಸ್ಸು ತಂಪಾಗುತ್ತದೆ. ಅವರ ಆಶೀರ್ವಾದ, ಅವರ ಆರೈಕೆ ನೇರವಾಗಿ ಭಗವಂತನಿಗೆ ತಲುಪುತ್ತದೆ. ನಮಗೆ 100 ಪಟ್ಟು ಪುಣ್ಯವನ್ನು ತಂದುಕೊಡುತ್ತದೆ. ನೋಡಿದಿರಲ್ಲ ಸ್ನೇಹಿತರೆ, ನಾವು ಪ್ರತಿ ವರ್ಷ ಆಚರಿಸುವ ಶ್ರೀರಾಮನವಮಿ ಇಂದಿರುವ ಮಹಾನ್ ರಹಸ್ಯವೇನು ಮತ್ತು ಈ ದಿವ್ಯ ಜನ್ಮ ಕಥೆಯನ್ನು ಕೇಳುವುದರಿಂದ ಸಿಗುವ ಅಪಾರವಾದ ಮಹಿಮೆ ಏನು ಎಂದು. ಆ ಭಗವಂತನಿಗೆ ನಮ್ಮ ಆಸ್ತಿ, ಅಂತಸ್ತು, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್, ವಜ್ರ ವೈಡೂರ್ಯ ಯಾವುದು ಬೇಕಾಗಿಲ್ಲ. ಆತನಿಗೆ ಬೇಕಾಗಿರುವುದು ಕೇವಲ ನಮ್ಮ ಕಲ್ಮಶವಾದ ಶುದ್ಧವಾದ ಭಕ್ತಿ ಮಾತ್ರ. ನಾವು ಭಕ್ತಿಯಿಂದ ಅರ್ಪಿಸುವ ಒಂದು ತುಳಸಿ ದಳ ಮತ್ತು ಹೂ ಕೂಡ ಆತನಿಗೆ